Good morning, DXN. My name is Ananda Masli, Bagalkot, Karnataka State. My mobile number is 9242494770. ಇವತ್ತಿನ ದಿವಸ ನಾನು ಮಾತನಾಡುವ ವಿಷಯ ಅಂದರೆ ನಮ್ಮ ಈ ಆರೋಗ್ಯದ ಬಗ್ಗೆ. ಆರೋಗ್ಯ ಅಂತಂದ್ರೆ ಯಾವುದು? ದೇಹದಿಂದ ನಾವು ಆರೋಗ್ಯ ಇದ್ವಿ ಅಂತಂದ್ರೆ, ದೇಹದಿಂದ ಸಂಪೂರ್ಣ ಆರೋಗ್ಯವಾಗಿದ್ವಿ ಅಂದ್ರೆ ನಾವು ಆರೋಗ್ಯವಂತರಲ್ಲ. ಯಾಕಂದ್ರೆ ಮಾನಸಿಕವಾಗಿ ಕೂಡ ನಾವು ಆರೋಗ್ಯವಂತರಾಗಿರ್ಬೇಕಾಗ್ತದೆ. ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ದೃಷ್ಟಿಯಿಂದನೂ ನಾವು ಆರೋಗ್ಯವಾಗಿದ್ದಾಗ ಅದಕ್ಕೆ ಆರೋಗ್ಯ ಅಂತಾರೆ ನೋಡ್ರಿ. ನಾವೆಲ್ಲ ಏನು ತಿಳ್ಕೊಂಡ್ಬಿಟ್ಟಿವಿ, ನಾವು ಅಡ್ಡಾಡಕತ್ತೀವಲ್ಲ, ಊಟ ಮಾಡ್ತೀವಿ, ನೀರು ಕುಡಿತೀವಿ, ಮಲ್ಕೋತೀವಿ, ಹೇಳ್ತೀವಿ, ನಾವು ಆರಾಮದೀವಿ. ಭಾಳ ಮಂದಿ ಹಿಂಗೆ ತಿಳ್ಕೊತಾರೆ. ಆದ್ರೆ ಅದು ಭಾಳ ತಪ್ಪು ಕಲ್ಪನಾ ನೋಡ್ರಿ. ಏನ್ರಿ, ನಾವು ಅಡ್ಡಾಡಕತ್ತೀವಿ, ನಡೆದಾಡಕತ್ತೀವಿ, ಆಫೀಸ್ಗೆ ಹೋಗ್ತೀವಿ, ಹೊಲಕ್ಕೆ ಹೋಗ್ತೀವಿ, ಮನೆಗೆ ಹೋಗ್ತೀವಿ ಅಂತಂದ್ರೆ ಅದು ಆರೋಗ್ಯವಂತರಂತ ಹೇಳೋಕ್ಕಾಗಲ್ಲ. ಒಳಗಡೆ ಏನಾಗ್ಯದ ಅನ್ನೋದು ನಮಗೆ ಗೊತ್ತಿರಲ್ಲ. ಎಷ್ಟೋ ಸಾರಿ ವೈದ್ಯರಿಗೆ ಗುರ್ತಾಗಲ್ಲ ಒಳಗೆ ಏನಾಗ್ಯದಂತ ಆ್ಯಕ್ಚುವಲ್. ಎಷ್ಟೋ ಸಾರಿ. ಆದ್ರೆ ನಾವು ಆರಾಮದೀವಿ ಅಂತ ತಿಳ್ಕೊಂಡು ಹೋಗ್ತೀವಿ. ದೈಹಿಕ ಮತ್ತು ಮಾನಸಿಕ ಆರಾಮ ಎರಡೂ ಇರಬೇಕು. ಈಗ ನೋಡ್ರಿ, ದೊಡ್ಡ ದೊಡ್ಡ ಫಿಲ್ಮ್ ಆ್ಯಕ್ಟ್ರಸ್ ನೋಡಕ್ಕೆ ಚಂದ ಇರ್ತಾರ, ಭಾಳ ಚಂದ ಇರ್ತಾರ. ಅಗದಿ ಏನು ನೋಡಿದ್ರೆ ಒಳ್ಳೆ ಸ್ಲಿಮ್ ಆಗಿರ್ತಾರ, ಇರ್ಬೋದು. ಯಾಕಂದ್ರೆ ಜಾಗಿಂಗ್ ಮಾಡ್ತಾರೆ, ವಾಕಿಂಗ್ ಮಾಡ್ತಾರೆ, ಡಯಟ್ ಮಾಡ್ತಾರೆ, ಆಹಾರ ವಿಹಾರದಲ್ಲಿ ಕಂಟ್ರೋಲ್ ಮಾಡ್ತಾರೆ, ನೋಡೋಕ್ಕೂ ಚಂದ ಅದಾರ, ಓಡಾಡಿ ಕೆಲಸ ಮಾಡ್ತಾರೆ. ಬಹುತೇಕ ಇವ್ರು ಆರಾಮದಾರ ಅಂತ ತಿಳ್ಕೊಂಡಿರ್ತೀವಿ ನಾವು. ಆದ್ರೆ ಅಂಥವ್ರೊಳಗೆ ಭಾಳ ಮಂದಿ ಮಾನಸಿಕ ಆರೋಗ್ಯ ಸರಿ ಇರಂಗಿಲ್ಲ ನೋಡ್ರಿ. ಯಾರ ಈಗ ವಿಡಿಯೋ ಮಾಡ್ಕೊಳಕ್ಕೆ ಬಂದಿದ್ರು, ಅಥವಾ ಯಾರ ಪತ್ರಕರ್ತರು ಬಂದಿದ್ರು, ಯಾರ ಅಭಿಮಾನಿಗಳು ಬಂದಿದ್ರು, ಏನಾದರೂ ಅವರಿಗೆ ಕೇಳಿದರು ಮಾಡಿದರು ಅಂತಂದ್ರೆ ಅವಾಗ ಒಮ್ಮೊಮ್ಮೆ ಒಬ್ಬೊಬ್ಬರು ಸಿಟ್ಟಿಗೆ ಬಂದುಬಿಡ್ತಾರೆ. ಸರ್ಗನ ಸಿಟ್ಟಿಗೆ ಬಂದು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇನ್ನು ಕೆಲವು ಸಾರಿ ಅವರು ಹೊಡೆದ ಬಿಡ್ತಾರೆ. ತಮ್ಮ ಅಭಿಮಾನಿಗಳು ಅನ್ನೋದನ್ನು ನೋಡ್ಲಾರ್ದೆ ಹೊಡೆದು ಬಿಡ್ತಾರೆ. ಯಾಕಂದ್ರೆ ತಾಳ್ಮೆ ಇರುವುದಿಲ್ಲ ಅವರಿಗೆ. ಮನಸ್ಸು ಅಷ್ಟೊಂದು ಸೂಕ್ಷ್ಮ ಆಗಿಬಿಟ್ಟಿರ್ತದೆ, ಅವ್ರದ್ದು ಸೆನ್ಸಿಟಿವ್ ಮೈಂಡ್ ಆಗಿರ್ತದೆ. ಸ್ವಲ್ಪ ಹೆಚ್ಚು ಕಮ್ಮಿ ಮೆಂಟಲ್ ಆಗ್ಲಿಕ್ಕೆ ಹತ್ತಿರ ಇರ್ತಾರೆ ಅವರು. ಹಂಗಂದ್ರೆ ಮತ್ತು ಅವರು ಪೂರ್ತಿ ಆರಾಮಾದಂಗಲ್ಲ. ಅದಕ್ಕೆ ನಮ್ಮ ಈ DXN ಪ್ರಾಡಕ್ಟ್ಗಳಲ್ಲಿ ಲೈನ್ಸ್ ಮನೆ ಅಂತ ಒಂದು ಬರ್ತದೆ ರೀ. ಇದು ಒಂದು ಅದ್ಭುತವಾದಂಥದ್ದು ಲೈನ್ಸ್ ಮನೆ. ಇದನ್ನು ಕ್ಯಾಪ್ಸುಲು ಮಾಡಿದ್ದಾರೆ ಮತ್ತು ಟ್ಯಾಬ್ಲೆಟು ಮಾಡಿದ್ದಾರೆ. ಇದು ಒಂದು ಮಶ್ರೂಮು. ಲೈನ್ಸ್ ಮನೆ ಅನ್ನುವಂಥದ್ದು ಒಂದು ಮಶ್ರೂಮು. ಏನ್ರಿ, ಲೈನ್ಸ್ ಮನೆ ಅನ್ನುವಂಥದ್ದು ಒಂದು ಮಶ್ರೂಮು. ಈ ಮಶ್ರೂಮ್ದೊಳಗೆ ಟ್ಯಾಬ್ಲೆಟು ಮಾಡ್ಯಾರ, ಕ್ಯಾಪ್ಸುಲ್ಲು ಮಾಡ್ಯಾರ. ಟ್ಯಾಬ್ಲೆಟ್ಗಿಂತ ಕ್ಯಾಪ್ಸುಲ್ ಒಂಚೂರು ಹೆಚ್ಚಿಗೆ ಹೆಲ್ಪ್ ಮಾಡ್ತಾವ ಅನ್ನೋ ಕಾರಣಕ್ಕೆ ಸ್ವಲ್ಪ ಅವ್ರದ್ದು ರೇಟ್ ಹೆಚ್ಚಿಟ್ಟಾರ. ಈ ಲೈನ್ಸ್ ಮನೆ ಅನ್ನುವಂಥ ಮಶ್ರೂಮ್ ಏನೈತೆ ನೋಡ್ರಿ, ವಿಶೇಷವಾಗಿ ನಮ್ಮ ನರಮಂಡಲದ ಮೇಲೆ, ನಮ್ಮ ಮೆದುಳಿನ ಮೇಲೆ ಕೆಲಸ ಮಾಡ್ತದೆ. ಹೀಗಾಗಿ ನಾವು ಮಾನಸಿಕ ತೊಂದರೆ ಅಥವಾ ಬೌದ್ಧಿಕ ತೊಂದರೆ ಇರ್ತಕ್ಕಂಥ ಯಾವುದಾದ್ರೂ ವ್ಯಕ್ತಿಗಳಿರಲಿ, ಅವರು ಸಣ್ಣ ಮಕ್ಕಳಿರಲಿ, ದೊಡ್ಡವರಿರಲಿ, ಯಾರೇ ಇರಲಿ, ನಾವು ಈ ಲೈನ್ಸ್ ಮನೆಯನ್ನು ಅವರಿಗೆ ಅಡ್ವೈಸ್ ಮಾಡ್ತೀವಿ. ಸ್ಪಿರುಲಿನಾ ತಗೋಬೇಕು, ಜೊತೆಗೆ ಈ GL ತಗೋಬೇಕು, ಹಾಗೂ ಈ ಲೈನ್ಸ್ ಮನೆ ತಗೋಬೇಕು. ಮಿನಿಮಮ್ ಇವು ಮೂರು. ಜೊತೆಗೆ ಟೀ ಕಂಪಲ್ಸರಿ ನೋಡ್ರಿ. ಟೀ ಎಲ್ಲರಿಗೂ ಇದು ಅವಶ್ಯವಾಗಿ ನಾವು ಹೇಳೇ ಬಿಡ್ತೀವಿ. ಯಾಕಂತಂದ್ರೆ ಇದನ್ನು ತಗೊಳ್ಳೋದ್ರಿಂದ ಅವರಿಗೆ ಬೇಸಿಕಲಿ ಹೆಲ್ಪ್ ಆಗ್ತದೆ. ಇದು ಅಂತೂ ತಗೊಳ್ಳೇಬೇಕ್ರಿ. ಇದ್ರ ಜೊತೆಗೆ ಅವರು ಮಿನಿಮಮ್ ಲೈನ್ಸ್ ಮನೆ ಒಂದು ತಗೊಂಡ್ರು ಕೂಡ ಒಂದು 6 ತಿಂಗಳ ಅಥವಾ 1 ವರ್ಷದೊಳಗಾಗಿ ಅವರ ಮಾನಸಿಕ ಕಿರಿಕಿರಿ ತೊಂದರೆಗಳು ಕಮ್ಮಿ ಆಗ್ತಾವೆ ನೋಡ್ರಿ. ನಾವು 1 ವಾರದಾಗ ಆಗ್ತೈತಿ, 2 ವಾರದಾಗ ಆಗ್ತೈತಿ ಅಂತ ಹೇಳಿ ಬಾಯಿಗೆ ಬಂದಂಗೆ ಸುಳ್ಳು ಹೇಳಿ ಓಡಿ ಹೋಗೋರಲ್ಲ.
ಅದು ಯಾವಾಗಲೂ ಹೇಳ್ತೀನಿ ನಿಮಗೆ, ನಿಧಾನವಾಗಿ ಯಾವುದು ಆರಾಮ ಆಗ್ತದಲ್ಲ ಅದು ಶಾಶ್ವತವಾಗಿ ಆರಾಮಾಗ್ತದೆ. ಭಾಳ ಅವಸರದೊಳಗೆ ಆರಾಮ ಆಗಬಾರ್ದು ಏನ್ರಿ. ಬರೀ ದೈಹಿಕ ಆರಾಮ ಅಷ್ಟೇ ಅಲ್ಲ, ಮಾನಸಿಕ ಆರಾಮವನ್ನು ಕೂಡ ನಾವು ಮಾಡ್ಕೋಬೋದು. ಮತ್ತು ನಮ್ಮದು RGGL ತಗೋತ ಹೋದ್ರಂದ್ರೆ ಅದ್ರ ಜೊತೆಗೆ ನೋನಿ ಒಂದು ಬರ್ತದೆ ನೋಡ್ರಿ. ಇದು ನಮ್ಮದು ಡಿಎಕ್ಷನ್ ನೋನಿ ಏನೈತೆ ನೋಡ್ರಿ, ಭಾಳ ಅದ್ಭುತ ಐತ್ರಿ. ಭಾಳ ಅದ್ಭುತ ಅಂತಂದ್ರೆ ಬೇರೆ ನೋನಿಗಳು ಭಾಳ ಬರ್ತಾವೆ, ಬೇರೆ ಕಂಪ್ನಿಯ ನೋನಿಗಳು ಭಾಳ ಅದಾವೆ. ಸುಮಾರು ನನಗೆ ತಿಳಿದ ಮಟ್ಟಿಗೆ 3-4 ಅಥವಾ 5-6 ಕಂಪ್ನಿ ಅದಾವೆ ನೋನಿ ಸಿಗ್ತಾವೆ. ನೋನಿ ಜ್ಯೂಸು ಕೊಡ್ತಾರೆ. ಬಟ್ ನಾವು ಅವ್ರ ಬಗ್ಗೆ ಏನೂ ಹೇಳಂಗಿಲ್ಲ. ಅವು ಸುಮಾರು ಅದಾವಂತೂ ಹೇಳಂಗಿಲ್ಲ, ಚಲೋ ಅದಾವಂತೂ ಹೇಳಂಗಿಲ್ಲ ನಾನು. ಬಟ್ ನಮ್ಮದು ಏನೈತೆ ನೋಡ್ರಿ, ಇದು ಡಿಎಕ್ಷನ್ ನೋನಿ ಏನೈತಲ್ಲ, ಇದಕ್ಕೆ ಆ್ಯಕ್ಚುಲ್ ಮೊರಿಂಡಾ ಸಿಟ್ರಫೋಲಿಯಾ ಅಂತ ಹೇಳ್ತಾರೆ ಏನ್ರಿ. ಇದು ಒಂದೇನು ಫ್ರೂಟ್ ಐತೆ ನೋಡ್ರಿ ಮೇಲ್ಗಡೆ ಇದು ಕಾಣ್ತದಲ್ಲ, ಈ ಫ್ರೂಟು ಮೊರಿಂಡಾ ಸಿಟ್ರಫೋಲಿಯಾ ಅನ್ನುವಂಥ ಒಂದು ಫ್ರೂಟ್. ಈ ಫ್ರೂಟ್ಲಿಂದ ಮಾಡಿರ್ತಕ್ಕಂಥ ಜ್ಯೂಸ್ ಇದು. ಇದು ಪ್ಯೂರ್ 100% ನೋನಿ ಜ್ಯೂಸು. ಇದರೊಳಗೆ ಬೇರೆ ಯಾವುದನ್ನು ಮಿಕ್ಸ್ ಮಾಡಿರಂಗಿಲ್ಲ. ಮತ್ತು ಇದು ಭಾಳ ಗಟ್ಟಿರ್ತದೆ. ಬೇರೆ ಕಂಪ್ನಿಯ ನೋನಿ ಜ್ಯೂಸ್ ಅಂತ ಹೇಳ್ತಾರೆ, ಅದರೊಳಗೆ ಕೋಕಮ್ಮ ಅದು ಇದು ಬೇರೆ ಕೆಲವೊಂದು ಮಿಕ್ಸ್ ಮಾಡಿರ್ತಾರೆ ಕೆಲವೊಬ್ಬರು. ಯಾಕೆ ಮಾಡ್ತಾರೆ ಅಂದ್ರೆ ಅದು ರೇಟ್ ಭಾಳ ಆಗ್ತದೆ, ತುಟ್ಟಿ ಆಗ್ತದೆ ಅಂತೇಳಿ ಸ್ವಲ್ಪ ಸ್ವಸ್ಥ ಇದ್ದದ್ದು ಅದ್ರಾಗ ಸೇರಿಸಿ ಅದನ್ನು ಸ್ವಲ್ಪ ರೇಟ್ ಕಮ್ಮಿ ಮಾಡಿ ಜನರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡ್ತಾರೆ. ಅವ್ರದ್ದೇನು ತಪ್ಪಂತ ಹೇಳೋದಿಲ್ಲ. ಬಟ್ ನಮ್ಮದು ಹಂಗಲ್ಲ, ರೇಟ್ ಕಮ್ಮಿ ಆಗಲಿ ಅದು ಇದು ಏನೂ ಉದ್ದೇಶ ಇಲ್ಲ. ನಮ್ಮದು ಉದ್ದೇಶ ಏನಪ್ಪ ಅಂತಂದ್ರೆ ನಾವೇನು ಹೇಳ್ತೀವಿ ಅದನ್ನು ಕೊಡಬೇಕಷ್ಟೆ. ಈ ನೋನಿಯ ಜ್ಯೂಸು 100% ಪ್ಯೂರ್ ಇರ್ತದೆ ನೋಡ್ರಿ. ಭಾಳ ಹೈಜೆನಿಕ್ ಆಗಿ, ಆರ್ಗ್ಯಾನಿಕ್ ಆಗಿ, ಕೇರ್ಫುಲ್ಲಾಗಿ ಇದನ್ನು ತಯಾರು ಮಾಡಿರ್ತಾರೆ. ಇದು ಮತ್ತು ಗಟ್ಟಿರ್ತದೆ ರೀ. ಬೇರೆ ನೋನಿ ಜ್ಯೂಸುಗಳು ಎಷ್ಟು ಗಟ್ಟಿರ್ತಾವಲ್ಲ ಅದರ ಡಬಲ್ ತ್ರಿಬಲ್ ಇದು ಗಟ್ಟಿರ್ತದೆ ನೋಡ್ರಿ. ಮತ್ತು ಇದನ್ನು ನಾವು ನಿಧಾನವಾಗಿ ದಿನ ಒಂದು ಸ್ವಲ್ಪ ನಾವು ಹೇಳಿದಂಗೆ ತಗೋತಾ ಹೋದ್ರೆ ಮಹಿಳೆಯರ ಸಮಸ್ಯೆಗಳು ಕಮ್ಮಿ ಆಗ್ತಾವೆ ನೋಡ್ರಿ. ಮುಟ್ಟಿನ ಸಮಸ್ಯೆ, ಮಕ್ಕಳಾಗುವ ಸಮಸ್ಯೆ, ಭಾಳ ಸಮಸ್ಯೆಗಳು. ಆಮೇಲೆ ಶುಗರ್ ಇದ್ದವರಿಗೂ ಕೂಡ ಇದು ಶುಗರನ್ನು ಭಾಳ ಕಂಟ್ರೋಲ್ ಮಾಡ್ತದೆ. ಭಾಳ ಅಂದರೆ ಭಾಳ ಅದ್ಭುತ ಐತಿ. ಇದು ಅಗದಿ ಪವಾಡ ಸದೃಶವಾದಂಥದ್ದು ಹೇಳಿ. ಇದು ಪ್ರತಿನಿತ್ಯ ತಗೊಳ್ತಾ ಹೋದರು ಅಂತಂದರೆ ಬಹಳಷ್ಟು ಆರೋಗ್ಯದ ಸಮಸ್ಯೆಗಳು ಕಡಿಮೆ ಆಗ್ತವೆ. ಮೊಣಕಾಲು ನೋವು, ಬೆನ್ನು ನೋವು, ಮೈಕೈ ನೋವುಗಳನ್ನು ನಿವಾರಣೆ ಮಾಡ್ತದಂತ ಹೇಳ್ತಾರೆ. ನೋವು ನಿವಾರಕ ನೋನಿ. ಅದಕ್ಕೆ ಇದನ್ನು ನಾವು ಬಳಸೋದು ಭಾಳ ಚಲೋ. ಎಸ್ಪೆಷಲಿ ಮಹಿಳೆಯರು ಇದನ್ನು ಯೂಸ್ ಮಾಡ್ಕೊತಾ ಹೋದರು ಅಂದ್ರೆ ಮಹಿಳೆಯರ ಎಲ್ಲ ಸಮಸ್ಯೆಗಳು ಸರಿ ಹೋಗ್ತಾವೆ ನೋಡ್ರಿ. ಕೆಲವೇ ತಿಂಗಳುಗಳಲ್ಲಿ ಸರಿ ಹೋಗ್ತಾವೆ ಏನ್ರಿ. ಆಮೇಲೆ ಇನ್ನೊಂದು ಪ್ರಾಡಕ್ಟನ್ನು ನಾನು ಇವತ್ತು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇದು ನೋಡ್ರಿ, ಇದು ಯಾವುದಪ್ಪ ಅಂತ ಕೇಳಿದ್ರೆ ಸಿಟೋಪಾನ್ ಅಂತ ಇದ್ರ ಹೆಸರು. ಸಿಟೋಪಾನ್. ಈ ಸಿಟೋಪಾನ್ ಅನ್ನೋದು ಎದರ ಸಲುವಾಗಿ ತಯಾರು ಮಾಡ್ಯಾರ ಅಂದ್ರೆ ಇದು ನಮ್ಮ ಡಿಎಕ್ಷನ್ ಕಂಪ್ನಿದೇ. ಇದು ಕೆಮ್ಮು, ದಮ್ಮು, ಕಫ ಇಂಥ ಎಲ್ಲ ಸಮಸ್ಯೆಗಳಿಗೂ ಇದೊಂದು ರಾಮಬಾಣ. ಇದ್ರಾಗ ಇರ್ತಕ್ಕಂಥ ಎಲ್ಲ ಪ್ರಾಡಕ್ಟ್ಗಳು ಆಯುರ್ವೇದಿಕ್ ಪ್ರಾಡಕ್ಟ್ಗಳು ಅದಾವೆ. ಸರ್ವಸಾಧಾರಣ 1 2 3 4 5 6 7 8 9 ಭಾಳ ಅದಾವೆ. 9 ಇದರೊಳಗೆ 9ರಿಂದ 12 ಪ್ರಾಡಕ್ಟ್ಗಳು ಅದಾವೆ ಇದ್ರಾಗ ಏನ್ರಿ. ಇದ್ರಾಗ ಜೇನುತುಪ್ಪ ಐತಿ, ಭಾಳಷ್ಟು ಅದಾವೆ ಇದ್ರಾಗ. ಇಷ್ಟು ಚಲೋ ಅದಲ್ಲ. ಮತ್ತು ಈಗ ನಾವು ಮಾರ್ಕೆಟ್ನಾಗ ಏನು ಕೆಮ್ಮು ಕಫ ಅಂಥೇಳಿ ನೆಗಡಿ ಕೆಮ್ಮು ಅಂಥೇಳಿ ಏನು ಈಗ ಕಾಫ್ ಸೈರಪ್ ಅಂತ ತರ್ತೀವಲ್ರಿ, ಕಫ್ ಸೈರಪ್ ಅಂತೇಳಿ ತರ್ತೀವಲ್ಲ, ಅವು ಭಾಳಷ್ಟು ಪ್ರಾಬ್ಲಮೆಟಿಕ್ ಅದಾವೆ. ಅವು ಕೆಮಿಕಲ್ ಯುಕ್ತ ಇರ್ತಾವೆ. ಅವುಗಳನ್ನು ಕುಡಿಯೋದ್ರಿಂದ ನಮಗೆ ಬೇರೆ ರೀತಿ ಸೈಡ್ ಇಫೆಕ್ಟ್ ಆಗ್ತದೆ, ಸಮಸ್ಯೆಗಳಾಗ್ತಾವೆ. ಅದನ್ನೆಲ್ಲ ಪೇಪರ್ನಾಗ ಓದಿರ್ತೀರಿ, ಟಿ ವಿಯಾಗ ಕೇಳಿರ್ತೀರಿ ನೀವು. ಅದಕ್ಕೆ ಅಂಥವು ಮನೆಯಾಗ ಇಟ್ಕೊಂಡು ನಾವು ಮಕ್ಕಳಿಗೆ ಹುಡುಗರಿಗೆ ಕೊಡೋದ್ರ ಬದಲಿ ಅಥವಾ ನಾವು ತೊಗೊಳೋದ್ರ ಬದಲಿ
ಇದನ್ನು ಈ ಸಿಟೋಫೋನ್ ಅನ್ನುವಂಥ ಈ ಕೆಮ್ಮಿನ ಔಷಧ ನೆಗಡಿ ಕಫ ಕೆಮ್ಮು ಎಲ್ಲದಕ್ಕೂ ಉಪಯೋಗ ಆಗ್ತದೆ ಏನ್ರಿ ಭಾಳ ಅಂದ್ರೆ ಭಾಳ ಚಲೋ ಅದ ಮತ್ತು ಒಂದು 2-3 ದಿವಸ ನೀವು ತಪ್ಪದ ಚಂದಾಗ ತೊಗೊಂಡ್ರಪ್ಪ ಅಂದ್ರೆ 3 ದಿನದಾಗ ನಿಮಗೆ ಕಫ ಕತ್ತರಿಸ್ತದೆ ನೆಗಡಿ ಕಡಿಮೆ ಆಗ್ತದೆ ಕೆಮ್ಮು ಕಡಿಮೆ ಆಗ್ತದೆ ಮತ್ತು ಸೈಡ್ ಇಫೆಕ್ಟ್ ಇಲ್ಲಲ್ಲ ಮೇನ್ ಇಂಪಾರ್ಟೆಂಟ್ ನೀವು ಸೈಡ್ ಇಫೆಕ್ಟ್ ಇಲ್ಲದೇ ಇರತಕ್ಕಂಥದ್ದನ್ನು ತೊಗೋಬೇಕು ಇವತ್ತಿನ ದಿವಸ ಅದಕ್ಕೋಸ್ಕರ ತಾವು ದಯವಿಟ್ಟು ಆರೋಗ್ಯದ ಬಗ್ಗೆ ಗಮನ ಕೊಡ್ರಿ ಏನಾದರೂ ಡೌಟ್ಸ್ ಇದ್ದರೆ ಫೋನ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೇರೆದವ್ರಿಗೂ ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ಹೇಳ್ರಿ ದಯವಿಟ್ಟು ನಮ್ಮನ್ನು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್